Hi, my dear friends. Welcome to Law and All in One Commerce with Muralidhar Shastri. Today, we are going to discuss another one problem of ITR syllabus depreciation chapter. This is an 5 marks or the 10 marks problem. So, the problem is as follows. May you can see in the screen the problem. The WDV of black assets consist of plant X for rupees 90,000 on 1/4/2022. On 1/10/2012 ಪ್ಲಾಂಟ್ ವೈ ವಾಸ್ ಪರ್ಚೇಸ್ಡ್. ನೋಡಿ ಮತ್ತೆ ಏನು ಮಾಡಿದ್ದಾನೆ, 1/10/2022ಕ್ಕೆ ಹೊಸ ಪ್ಲ್ಯಾಂಟನ್ನು ಏನು ಮಾಡಿದ್ದಾನೆ, ಹೊಸದನ್ನು ಪರ್ಚೇಸ್ ಮಾಡಿದ್ದಾನೆ ಫಾರ್ ರುಪೀಸ್ 1,80,000 ಆ್ಯಂಡ್ ದ ಫ್ರೈಟ್ ಆ್ಯಂಡ್ ಎರೆಕ್ಷನ್ ಚಾರ್ಜಸ್ ಆಫ್ ದ ಸೇಮ್ ಅಮೌಂಟ್ ಚಾರ್ಜಸ್ ದ ಸೇಮ್ ಅಮೌಂಟೆಡ್ ರುಪೀಸ್ 20,000. ಇದಕ್ಕೇನು ಪೇಡ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಎರೆಕ್ಷನ್ ಚಾರ್ಜಸ್ಸು ಮತ್ತು ಫ್ರೈಟ್ ಚಾರ್ಜಸ್ಗಳನ್ನು ಏನು ಮಾಡಿದ್ದಾನೆ, ಪೇಡ್ ಮಾಡಿದ್ದಾನೆ. ದೇ ಆಲ್ಸೋ ರಿಸೀವ್ಡ್ ದ ಸಬ್ಸಿಡಿ ಆಫ್ ರುಪೀಸ್ 70,000. ಸೊ 70,000 ರುಪೀಸ್ ಗೌರ್ಮೆಂಟ್ ಕಡೆಯಿಂದ ಏನು ಮಾಡಿದ್ದಾರೆ, ರಿಸೀವ್ ಮಾಡ್ಕೊಂಡಿದ್ದಾರೆ ಆ ಪರ್ಚೇಸ್ ಮಾಡಿರ್ತಕ್ಕಂತಹ ಪ್ಲಾಂಟಿಗೆ ಸಂಬಂಧಪಟ್ಟಂಗೆ. ದ ಪ್ಲಾಂಟ್ ಈಸ್ ವೈ. The plant X was destroyed by the fire in the December 2022. The damaged plant was sold for rupees 20,000 and the plant and the claim of rupees 30,000 was received from the insurance company. ಇನ್ಶೂರೆನ್ಸ್ ಕಂಪ್ನಿಯಿಂದ ಎಷ್ಟು ರಿಸೀವ್ಡ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 30,000 ರೂಪಾಯಿ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನು ಮಾಡಿದ್ರು, ಕೊಟ್ಟರು. Calculate the depreciation allowable for the assessment year 2023-24 at 15% on the plant and machinery. Also show the WDB as on 31st/3/2023. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡಬೇಕು, WDBಯನ್ನು ಏನು ಮಾಡಬೇಕು, ತೋರಿಸ್ಬೇಕಾಗಿರುತ್ತೆ. ಓಕೆ, ರಿಟರ್ನ್ ಡೌನ್ ವ್ಯಾಲ್ಯೂ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಕೊಂಡು ಹೋಗಬೇಕು. ಲೆಟ್ ಅಸ್ ವಿ ಡಿಸ್ಕಸ್ ವಿತ್ ದಟ್. ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಗೆ ಸೊಲ್ಯೂಷನ್ಸ್ಗಳಿಗೆ ನಾವೇನಾಗೋಣ, ಇವಾಗ ಮೂವ್ ಆಗೋಣ. ಓಕೆ, ಹೇರ್ ಯು ಕ್ಯಾನ್ ಸಿ ದ ಚಾರ್ಟ್. ಇವಾಗ ನೀವೆಲ್ಲರೂ ಕೂಡ ಒಂದು ಚಾರ್ಟನ್ನು ನೋಡ್ತಾ ಇದ್ದೀರಿ. ಈ ಚಾರ್ಟ್ಗಳಿಗೆ ಸಂಬಂಧಪಟ್ಟಂಗೆ ಏನಿದೆ ಇದರಲ್ಲಿ ಚಾರ್ಟಲ್ಲಿ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ದ ಕಾಂಪಿಟೇಷನ್ ಆಫ್ ಡಿಪ್ರಿಸಿಯೇಷನ್ ಆ್ಯಂಡ್ WD ಎರಡು ಕಂಡುಹಿಡಿಯೋದ್ರಿಂದ ನಾವು ಡಿಪ್ರಿಸಿಯೇಷನ್ ಮತ್ತು WDB ಕಂಡುಹಿಡಿಯೋದ್ರಿಂದ ಆ ಚಾರ್ಟನ್ನು ನಾವು ಹಾಕ್ಕೊಂಡಿದ್ವಿ. ಪರ್ಟಿಕ್ಯುಲರು ರುಪೀಸು ನೀಟಾಗಿ ಫಾರ್ಮೇಟನ್ನು ಹಾಕ್ಕೊಳ್ಳಿ. ನಾನು ಯಾವುದೇ ಪ್ರಾಬ್ಲಮ್ಸ್ಗಳನ್ನು ಹೇಳಬೇಕಾದ್ರೂ ಕೂಡ ಐ ವಿಲ್ ಪ್ರಿಫರ್ ದ ಫಾರ್ಮೇಟ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತೀವಿ. Because the format is also going to give the marks to us. So regarding on that we need to put the correct ಫಾರ್ಮೇಟ್. ನಾವು ಕರೆಕ್ಟಾಗಿ ಫಾರ್ಮೇಟನ್ನು ಹಾಕಿದರೆ ಅಟ್ಲೀಸ್ಟ್ 1-2 ಮಾರ್ಕ್ಸ್ಗಳಾದರೂ ಕೂಡ ನಮಗೇನಾಗುತ್ತೆ, ಬರುತ್ತೆ ಅಂತಕ್ಕಂಥದ್ದು. ಸೊ ಇದರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಬ್ಲಾಕ್ ಆಫ್ ಅಸೆಟ್ಸ್ ಅಂದರೆ ಏನು ನಿಮ್ಗೆ ಒಂದ್ಸರಿ ಹೇಳ್ಬಿಡ್ತೀನಿ. ಬ್ಲಾಕ್ ಆಫ್ ಅಸೆಟ್ಸ್ ಅಂತಂತ ಹೇಳಿದ್ರೆ ಈಗ 1 2 3 4 5 ಇಂಡಿವಿಜುವಲ್ ಪ್ಲ್ಯಾಂಟ್ಸ್ ಅಥವಾ ಇಂಡಿವಿಜುವಲ್ ಮಷಿನರೀಸ್ಗಳಿರ್ತವೆ ಅಂತ ಅಂದ್ಕೊಳ್ಳಿ. ಸೊ ಈ ಇಂಡಿವಿಜುವಲ್ ಬದಲಾಗಿ ಏನು ಮಾಡ್ತೀವಿ ನಾವು, ಇವುಗಳನ್ನೆಲ್ಲವನ್ನು ಕೂಡ ನಾವೇನು ಮಾಡ್ತೀವಿ, ಸೇರಿಸ್ತೀವಿ. ಒಟ್ಟಿಗೆ ಸೇರಿಸ್ಬಿಟ್ಟು ಇದನ್ನು ಏನಂತ ಕರಿತೀವಿ, ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕರೆದ್ರೆ ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹೇಳಿ. ಸೊ ಆ ರೀತಿಯಾಗಿ ಇದಕ್ಕೆ ಏನಂತ ಕರಿತೀವಿ ನಾವು, ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಸೊ ಬ್ಲಾಕ್ ಆಫ್ ಅಸೆಟ್ಗೆ ಸಂಬಂಧಪಟ್ಟಂಗೆ ನಮಗೆ ಪ್ರಾಬ್ಲಮಲ್ಲಿ ಆಲ್ರೆಡಿ ದೇ ಹ್ಯಾವ್ ಬಿನ್ ಗಿವನ್ ದಟ್ ದ 90,000 ಆ್ಯಸ್ ಎ WDB 1/4/2022. ನಮಗೇನು ಕೊಟ್ಟಿದ್ದಾನೆ, WDBಯನ್ನು ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ನಾವೇನು ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಹೇಳಂತಂದರೆ ವಿ ನೀಡ್ ಟು ಆ್ಯಡ್ ದಟ್ ಇವನು ಪರ್ಚೇಸ್ ಮಾಡಿರ್ತಕ್ಕಂಥ ಒಂದು ಹೊಸದಾಗಿರ್ತಕ್ಕಂಥ ಪ್ಲ್ಯಾಂಟನ್ನು ಏನು ಮಾಡಿದ್ದಾನೆ, ಪರ್ಚೇಸ್ ಮಾಡಿದ್ದಾನೆ. ಕಾಸ್ಟ್ ಆಫ್ ನ್ಯೂ ಪ್ಲ್ಯಾಂಟ್, ಹೌದಾ, ಕಾಸ್ಟ್ ಆಫ್ ನ್ಯೂ ಪ್ಲ್ಯಾಂಟ್ 1/10/2022ಕ್ಕೆ ಏನು ಮಾಡಿದೆವು, ಅವನು ಹೊಸ ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು, ಹೌದಾ. ಹೊಸ ಪ್ಲ್ಯಾಂಟನ್ನು ಏನು ಮಾಡಿದ್ದಾನೆ ಅವನು ಪರ್ಚೇಸ್. ಅದು ಪ್ಲ್ಯಾಂಟ್ ಹೆಸರೇನು ಅಂತ ಹೇಳಿದ್ರೆ ಆ ಪ್ಲ್ಯಾಂಟ್ ಹೆಸರು ವಾಯ್ ಅಂತ ಹೇಳಿ, ಹೌದಾ. ರುಪೀಸ್ ಅಮೌಂಟೆಡ್ ರುಪೀಸ್ 1,80,000 ರುಪೀಸ್ನ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಸೊ ಮತ್ತು ಇದಕ್ಕೂ ನಾವು ಇನ್ನೊಂದನ್ನು ಏನು ಆ್ಯಡ್ ಮಾಡಬೇಕು ಅಂತ ಹೇಳಂತಂದರೆ, ಇದಕ್ಕೆ ಆ್ಯಡ್ ಮಾಡಬೇಕಾಗಿರ್ತಕ್ಕಂಥದ್ದು ಎರಿಕ್ಷನ್ ಚಾರ್ಜಸ್ ಮತ್ತು ಅದೇ ರೀತಿಯಾಗಿ ಫ್ರೈಟ್ ಚಾರ್ಜಸ್ಗಳನ್ನು ಏನು ಮಾಡಿದ್ದೇನೆ, ಪೇಡ್ ಮಾಡಿದ್ದೇನೆ. ಓಕೆ, ಫ್ರೈಟ್ ಆ್ಯಂಡ್ ಎರಿಕ್ಷನ್ ಚಾರ್ಜಸ್ಗಳನ್ನು ಏನು ಮಾಡಿದ್ದೇನೆ, ಆ್ಯಡ್ ಮಾಡಿದ್ದೇನೆ. ಈ ಚಾರ್ಜಸ್ಗಳನ್ನು ಏನು ಮಾಡಬೇಕು, ಇದಕ್ಕೆ ಆ್ಯಡ್ ಮಾಡಬೇಕು, ಹೌದಾ. ಈ ಫ್ರೈಟ್ ಆ್ಯಂಡ್ ಎರೆಕ್ಷನ್ ಚಾರ್ಜಸ್ಗಳನ್ನು ಆ್ಯಡಪ್ ಆನ್ ಮಾಡೋಣ. ಎಷ್ಟು ಅಂತಂದರೆ 20,000 ರೂಪಾಯಿ ಇದೆ. ನೋಡಿರಿ ಪ್ರಾಬ್ಲಮ್ಮು ಎಷ್ಟಿದೆ, 20,000 ರೂಪಾಯಿ ಇದೆ. ಟೋಟಲಾಗಿ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ, 2 ಲಕ್ಷ ರೂಪಾಯಿ ಬರುತ್ತೆ, ಹೌದಾ. ನಮಗೆ ಎಷ್ಟು ಬಂತು, 2 ಲ್ಯಾಕ್ ರುಪೀಸ್ ನಮಗೆ ಬಂತು ಅಂತ. ಸೊ ಇದರಲ್ಲಿ ಗೌರ್ಮೆಂಟ್ನವ್ರು ನಮಗೆ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ. ಗೌರ್ಮೆಂಟ್ನವ್ರು ಏನು ಕೊಟ್ಟಿದ್ದಾರೆ, ಸಬ್ಸಿಡಿ ಕೊಟ್ಟಿದ್ದಾರೆ. ನಾನು ಲಾಸ್ಟ್ ಪ್ರಾಬ್ಲಮಲ್ಲಿ ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೆಲ್ಲ ಲೆಸ್ ಮಾಡ್ಕೋಬೇಕು, ಏನೆಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಅಂತಕ್ಕಂಥದ್ದು, ಹೌದಾ. ಸಬ್ಸಿಡಿ ರಿಸೀವ್ಡ್ ಎಷ್ಟಿದೆ ನೋಡಿ,
ನಮಗೆ 70,000 ರೂಪಾಯಿ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ. ದೇ ಹ್ಯಾವ್ ಬಿನ್ ಗಿವನ್ ದ 70,000 ರುಪೀಸ್ ಸಬ್ಸಿಡಿ. ಹೌದಾ, ಸಬ್ಸಿಡಿ ಕೊಟ್ರಿಗಿನ ಟೋಟಲಾಗಿ ಎಷ್ಟಾಯಿತು ನಮಗೆ? ಹಾಗಿದ್ರೆ 1,30,30,000 ರೂಪಾಯಿಗಳು ನಮಗೆ ಉಳಿತು. ಹೌದಾ, 1,30,000 ರೂಪಾಯಿ ಉಳಿತು. ಇವೆರಡನ್ನು ಟೋಟಲ್ ಮಾಡಿದಾಗ, ಹೌದಾ, ಈ ಬ್ಲಾಕ್ ಆಫ್ ಅಸೆಟ್ಸ್ಗಳನ್ನು ಇದನ್ನೆಲ್ಲದನ್ನು ಕೂಡ ಟೋಟಲ್ ಮಾಡಿದಾಗೆ ನಮಗೆ ಎಷ್ಟು ಅಂತ ಹೇಳಿದ್ರೆ 2,20,000 2,20,000 ರೂಪಾಯಿ ಆಯಿತು. ಅದೇ ರೀತಿಯಾಗಿ ಇನ್ನೂ ಒಂದಿದೆ, ಇನ್ನೊಂದು ಲೆಸ್ ಮಾಡ್ಕೋಬೇಕು. ಏನು ಲೆಸ್ ಮಾಡಬೇಕು ಅಂತ ಹೇಳಂತಂದರೆ ನಮಗೆ ಇದನ್ನು ನಾವೇನು ಮಾಡಿದ್ವಿ? ಮಾರಾಟ ಮಾಡಿದ್ವಿ. ದ ಪ್ಲಾಂಟ್ ಎಕ್ಸ್ ವಾಸ್ ಡಿಸ್ಟ್ರಾಯ್ಡ್ ಬೈ ದ ಫೈರ್ ಇನ್ ದ ಡಿಸೆಂಬರ್ 2022. ಇದೇನಾಯಿತು? ಡಿಸ್ಟ್ರಾಯ್ಡ್ ಆಯಿತು, ಡ್ಯಾಮೇಜ್ ಆಯಿತು. ಡ್ಯಾಮೇಜ್ ಆಗಿರ್ತಕ್ಕಂಥದ್ದನ್ನು ಏನು ಮಾಡಿದ್ವಿ ನಾವು? ಸೋಲ್ಡ್ ಔಟ್ ಮಾಡಿದ್ವಿ. ಹೌದಾ, ಸೋಲ್ಡ್ ಯಾವುದು? ಪ್ಲಾಂಟ್ ಎಕ್ಸನ್ನು ಸೋಲ್ಡ್ ಮಾಡಿದ್ವಿ. ಎಷ್ಟಕ್ಕೆ ಸೋಲ್ಡ್ ಔಟ್ ಮಾಡಿದ್ವಿ ಅಂತ ಹೇಳಿದ್ರೆ 20,000 ರೂಪಾಯಿಗೆ ಏನು ಮಾಡಿದ್ವಿ ನಾವು? ಸೋಲ್ಡ್ ಔಟ್ ಮಾಡಿದ್ವಿ. 20,000 ರುಪೀಸ್ಗೆ ಏನು ಮಾಡಿದ್ವಿ? ಸೋಲ್ಡ್ ಔಟ್ ಮಾಡಿದ್ವಿ ಪ್ಲಾಂಟ್ ಎಕ್ಸನ್ನು ಸೋಲ್ಡ್ ಔಟ್. ಅದಾದ ನಂತರ ಇನ್ಶೂರೆನ್ಸ್ ಏನಾಯಿತು? ನಮಗೆ ಕ್ಲೇಮ್ ಆಯಿತು. ಹೌದಾ, ಇನ್ಶೂರೆನ್ಸ್ ಕೂಡ ನಮಗೇನಾಯಿತು? ಕ್ಲೇಮ್ ಆಯಿತು. ಇನ್ಶೂರೆನ್ಸ್ ಕ್ಲೇಮು ಎಷ್ಟಾಯಿತು ಕ್ಲೇಮು ಅಂತ ಹೇಳಿದ್ರೆ ಇದಕ್ಕೊಂದು 30,000 ರುಪೀಸ್ ಕ್ಲೇಮ್ ಆಯಿತು ನಮಗೆ. 30,000 ಟೋಟಲ್ ಟುಗೆದರ್ ಎರಡನ್ನೂ ಕೂಡಿಸಿದ್ರೆ ನಮಗೆ ಸಿಕ್ತು 50,000. ಎರಡನ್ನೂ ಕೂಡಿಸಿದ್ರೆ ನಮಗೆ ಸಿಕ್ತು 50,000. ಸೊ ಈ 50,000ಅನ್ನು ಇದರಲ್ಲಿ ಮತ್ತೆ ಲೆಸ್ ಮಾಡಿದ್ರೆ ನಮಗೆ ಸಿಕ್ಕಿದೆಷ್ಟು? 1,70,000. ಈಸಿ. ಓಕೆ, 1,70,000 ರೂಪಾಯಿ ನಮಗೇನಾಯಿತು? ಸಿಕ್ತು. ಸೊ ಇದೇನಾಗಿರುತ್ತೆಪ್ಪ ಅಂತ ಹೇಳಿದ್ರೆ WDV ಬಿಫೋರ್ ಡಿಪ್ರಿಸಿಯೇಷನ್. ಈ ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಇವಾಗ ಏನು ಮಾಡೋಣ? ಡಿಪ್ರಿಸಿಯೇಷನನ್ನು ನಾವು ಫೈಂಡ್ ಮಾಡೋಣ. ಲೆಸ್ ಡಿಪ್ರಿಸಿಯೇಷನ್ನು ಯಾವುದು ಅಂತ ಹೇಳಿದ್ರೆ ಇವಾಗ ನೋಡಿ, ಪ್ಲಾಂಟ್ ಎಕ್ಸ್ ಅಂತಕ್ಕಂಥದ್ದನ್ನು ನಾವೇನು ಮಾಡಿದ್ವಿ? ಫಸ್ಟ್ ವ್ಯಾಲ್ಯೂ ಎಷ್ಟಿತ್ತು ಪ್ಲಾಂಟ್ ಎಕ್ಸ್ದು ಅಂತ ಹೇಳಿದ್ರೆ ಪ್ಲಾಂಟ್ ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು ನಮಗೆ ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟು ಅಂದರೆ 90,000. ಪ್ಲಾಂಟ್ ಎಕ್ಸ್ ಅಂತಂತ ಹೇಳಿ ಬರಿತೀನಿ. ಹೌದಾ, ಎಷ್ಟಿತ್ತು ಅದು ಟೋಟಲ್ಲು? 90,000 ರುಪೀಸ್ ಇತ್ತು. ಅದನ್ನು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಅದು ಮಾರಾಟ ಮಾಡಿದ್ರಿಂದ 20,000, ಅದೇ ರೀತಿಯಾಗಿ ಇನ್ಶೂರೆನ್ಸ್ ಕ್ಲೇಮ್ ಆಗಿದ್ದು ಒಂದು 30,000. ಇವೆರಡನ್ನೂ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಸಿಕ್ತು? ಅಮೌಂಟ್ ವಾಪಸ್ ಬಂದಿರೋದು ಎಷ್ಟು ನಮಗೆ? 50,000 ರುಪೀಸ್ ನಮಗೆ ದುಡ್ಡು ಬಂತು. ಸೊ ಹೌದಾ, ಸೊ ದುಡ್ಡು ಬಂದಿದ್ರಿಗಿನ ನಮಗೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿತು ಅಂತ ಹೇಳಿದ್ರೆ 40,000 ರುಪೀಸ್ ಉಳಿತು. ಎಷ್ಟು ಉಳಿತು ರೀ? 40,000. 40,000ಗೆ ಎಷ್ಟು ಪರ್ಸೆಂಟೇಜ್? ಯಾಕೆಂದರೆ 1 ಇಯರ್ ತನಕ ನಾವು ಯೂಸ್ ಮಾಡಿದ್ವಿ. ಇದನ್ನು 15/100 ಮಾಡ್ಕೊಂಡ್ವಿ. 15 15 4 60 ಅಂದರೆ 6,000 ರೂಪಾಯಿ ಏನಾಯಿತು ನಮಗೆ ಡಿಪ್ರಿಸಿಯೇಷನ್? ಇಲ್ಲಿ 6,000 ರೂಪಾಯಿ ಸಿಕ್ತು. ನೆಕ್ಸ್ಟು ಬರೋಣ ಪ್ಲಾಂಟ್ ವೈಗೆ ಬರೋಣ. ಪ್ಲಾಂಟ್ ವೈ ನೋಡಿರಿ, ಪ್ಲಾಂಟ್ ವೈಯನ್ನು ನಾವು ಯಾವಾಗ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ ಪ್ಲಾಂಟ್ ವೈ ಹ್ಯಾಸ್ ಬೀನ್ ಪರ್ಚೇಸ್ಡ್ ಫಾರ್ ದ 110. ನೆನ್ಪಿಟ್ಕೊಳ್ಳಿ, 1/10/22ಗೆ ಏನು ಮಾಡಿದ್ವಿ ನಾವು? ಪರ್ಚೇಸ್ ಮಾಡಿದ್ವಿ. ಇದು ಎಷ್ಟು ತಿಂಗಳಾಗುತ್ತೆ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಕೋಬೇಕು? ತಿಳ್ಕೋಬೇಕು. ಇಟ್ ಈಸ್ ಗೋಯಿಂಗ್ ಟು ಬಿನ್ ಫುಲ್ಫಿಲ್ ದ 180 ಡೇಸ್. 180 ದಿನ ಅದಕ್ಕಿಂತನೂ ಜಾಸ್ತಿ ಆಗುತ್ತೋ ಅಥವಾ 180 ದಿನಕ್ಕಿಂತನೂ ಕಡಿಮೆ ಆಗುತ್ತೋ? ಸೊ ಇಲ್ಲಿ ಲೆಕ್ಕ ಹಾಕ್ಕೊಂಡ್ರೆ 10, 11, 12, 1, 2, 3. ಹೌದಾ, 3 ಅಂದರೆ 23. ಹೌದಾ, 3/23. ಈ ಮಂತ್ ಎಲ್ಲಿ ತನಕ ಎಂಡ್ ಆಗುತ್ತೆ ಅಂದರೆ 31/3/2023ವರೆಗೂ ಕೂಡ ಏನಾಗುತ್ತೆ? ಈ ಮಂತ್ ಎಂಡ್ ಆಗುತ್ತೆ. 1, 2, 3, 4, 5, 6 ಟೋಟಲ್ ಆಗಿ ನಮಗೆ ಇರ್ತಕ್ಕಂಥದ್ದು ಎಷ್ಟು? 6 ಮಂತ್ಸ್ ಆಯಿತು. 6 ಮಂತ್ ಅಂತಂದರೆ ಇಲ್ಲಿ ನಮಗೆ ಎಷ್ಟು ಸಿಗುತ್ತೆ? 180 ಡೇಸ್. ಹೌದಾ, ಅದಕ್ಕಿಂತಲೂ ಜಾಸ್ತಿ ಆಗುತ್ತೆ. ಸೊ 6 ಮಂತ್ಸ್ ಲೆಕ್ಕ ಇದೆ, ಇಲ್ಲಿ 182 ಡೇಸ್ ಅಂತಕ್ಕಂಥದ್ದು ಏನಾಗುತ್ತೆ? ನಮಗೆ ಲೆಕ್ಕ ಸಿಗುತ್ತೆ. ಟೋಟಲ್ 365 ಡೇಸ್ಗೆ 1 ಇಯರ್ ಆಗಿರೋದ್ರಿಂದ 6 ತಿಂಗಳಿಗೆ 182 ದಿನ ಅಂತ ಹೇಳಿ ನಮಗೆ ಲೆಕ್ಕ ಸಿಗುತ್ತೆ. ಸೊ ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಮಾಡ್ಕೊಂಡು ಹೋಗಬೇಕು. ಸೊ ಹಾಗಿದ್ರಿಗಿನ ಫುಲ್ ಇಯರ್ ಡಿಪ್ರಿಸಿಯೇಷನನ್ನು ಏನು ಮಾಡ್ಬೋದು? ನಾವು ರಿಮೂವ್ ಮಾಡ್ಬೋದು. ಯಾವುದಕ್ಕೆ? ಡಿಪ್ರಿಸಿಯೇಷನ್ ಆನ್ ದ ಪ್ಲಾಂಟ್ ವೈ. ಓಕೆ, ಇವಾಗ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ವೈಗೆ ಏನು ಮಾಡೋಣ? ಡಿಪ್ರಿಸಿಯೇಷನ್ನ ತೊಗೊಳೋಣ ಫಾರ್ ದ ಹೋಲ್ ಇಯರ್. 1 ಇಯರ್ ತನಕ ಕೂಡ ಏನು ಮಾಡ್ಬೋದು? ನಾವು ರಿಮೂವ್ ಮಾಡ್ಬೋದು. ಹಾಕಿದ್ರಿಗಿನ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ ನೋಡ್ಕೋಬೇಕು ನೀವು. ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂದರೆ 1,30,000 ಇದೆ ಅದರದ್ದು. ಹೌದಾ, 1,30,000 ಇದೆ. ಇಂಟು 15/100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 19,500 ರುಪೀಸ್ ಬರುತ್ತೆ. 19,500.
19,500 ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಇವೆರಡನ್ನು ಕೂಡಿಸಿದ್ರೆ ನಮಗೆ ಎಷ್ಟು ಸಿಗುತ್ತೆ? 25,500 ರೂಪಾಯಿ ನಮಗೇನಾಯಿತು ಸಿಕ್ತು. 25,500 ರೂಪಾಯಿ ಸಿಕ್ತು. ಸೊ ಹಾಗಿದ್ರೆ 25,000 ಈ 1,70,000 ಏನು ಮಾಡಬೇಕು? ಈ 25,000 ರೂಪಾಯಿನ ನಾವು ತೆಗೆದ್ವಿ ಅಂತ ಹೇಳಂತಂದರೆ ನಮಗೆ ರಿಮೈನಿಂಗ್ ಬ್ಯಾಲೆನ್ಸ್ ಉಳಿತಕ್ಕಂಥದ್ದು 1,44,500 ರೂಪೀಸ್ ಅಂತಕ್ಕಂಥದ್ದು. ಇದು ಏನಾಗಿರುತ್ತೆ? WDV ಆನ್ 31/3/2023 ಇಯರ್ ಅಷ್ಟೇ ಚೇಂಜ್ ಆಗ್ಬೋದು ಅಷ್ಟೇ ಹೊರತು ನಿಮಗೆ ಅದು ಬಿಟ್ಟರೆ ಮತ್ತೆ ಇನ್ನೆಂಥದ್ದು ಕೂಡ ಚೇಂಜ್ ಆಗಲ್ಲ. ಓಕೆ, WDV ಆನ್ 31/3/2023 ಅಂತಕ್ಕಂಥದ್ದು. ಸೊ ಇದಕ್ಕಿಂತ ಏನು ಬೇರೆ ಯಾವುದು ಕೂಡ ಚೇಂಜ್ ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ಇಷ್ಟು ನಿಮ್ಮ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಗೆ ಸೊಲ್ಯೂಷನ್ ಆಗಿರುತ್ತೆ. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಒಂದು 5 ಮಾರ್ಕ್ಸ್ ಅಥವಾ 10 ಅಂಕದ ಪ್ರಶ್ನೆಯನ್ನು ನಾವೇನು ಮಾಡೋಣ? ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.